ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮಾಧವ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅದೇ ಟೈಮಲ್ಲಿ ಇವಳಿಗೂ ಕೂಡ ನಿದ್ದೆನೇ ಬರೋದಿಲ್ಲ, ಎಚ್ಚರಾಗಿ ಹಾಗೆ ಕೂತ್ಕೊಂಡಿರ್ತಾಳೆ. ಮಾಧವ್ ಅವರು ನನ್ನ ಜೊತೆ ಸರಿಯಾಗಿ ಮಾತೇ ಆಡಲಿಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಕೋತಾ ಇರ್ತಾಳೆ. ಹೌದು, ನನಗೂ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ನಾನು ನಡೆದಿರೋ ವಿಚಾರದಲ್ಲಿ ನಾಳೆ ಏನಾದ್ರೂ ಸುಕನ್ಯಾ ಬಂದು ಏನಾದರೂ ತೊಂದರೆ ಆಯಿತು ಅಂತಂದರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ನಿದ್ದೆ ಬರದೆ ಎದ್ದು ಕೂತ್ಕೊಂಡು ಶಕೆ ಬೀಸ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಪ್ರಿಯಾ ಏನಿರ್ತಾಳೆ, ಅವ್ರ ಅಮ್ಮಂಗೂ ಕೂಡ ಎಚ್ಚರ ಆಗಿಬಿಡುತ್ತೆ. ಅಯ್ಯೋ ಶಕೆ ಕಣೆ ಪ್ರಿಯಾ, ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ತಂಗಿ ಮತ್ತೆ ಗಂಡ ಏನಿರ್ತಾರೆ ಅವರು ಮಲ್ಕೊಂಡು ಆರಾಮಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಆಗ ನೋಡಿಲಿ ಅವರಿಗೆ ಹೆಂಗೆ ನಿದ್ದೆ ಬಂದಿದೆ, ಎ ಸಿನೇ ವರ್ಕ್ ಆಗ್ತಾ ಇಲ್ಲ ರೀ ಅಂತ ಹೇಳ್ತಾಳೆ. ಏನೇ ಅಂತ ಹೇಳಿದಾಗ ಎ ಸಿ ವರ್ಕ್ ಆಗ್ತಾ ಇಲ್ಲ, ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ. ಆಗ ಅದಕ್ಕೆ ಏನೇ ಮಾಡೋದಕ್ಕಾಗುತ್ತೆ ಅಂತ ಹೇಳ್ತಾಳೆ. ಅದು ಹಾಗಲ್ಲ ರೀ, ಎ ಸಿ ವರ್ಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಪಾಪ ಮದುಮಗಳು ರೀ ಬೆಳಗ್ಗೆ ಎದ್ದು ಮದುವೆಗೆಲ್ಲ ರೆಡಿ ಆಗಬೇಕು, ಹೇಗಾಗುತ್ತೆ, ಎ ಸಿ ಇಲ್ಲದೆ ನಿದ್ದೆ ಬರಲ್ಲ ರೀ, ಬೇರೆ ಯಾವುದಾದ್ರೂ ರೂಮ್ ಚೇಂಜ್ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಸುಮ್ಮನಿರೆ, ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಹಾಗೆ ಮಲ್ಕೋತಾ ಇರ್ತಾನೆ. ಅದಾದಮೇಲೆ ನೋಡಿ, ಇವಾಗೇನು ನೀವು ಮಲ್ಕೋತೀರಾ ಅಥವಾ ಎದ್ದು ರೂಮ್ ಹುಡುಕ್ತೀರಾ ಅಂತ ಹೇಳಿದಾಗ ಕರ್ಮ, ರೂಮೇ ಹುಡುಕ್ತೀನಿ ಬಾ ಅಂತ ಹೇಳಿ ಬರ್ತಾರೆ. ಈ ಕಡೆ ನೋಡಿದ್ರೆ ಪಾಪ ಗಿರ್ಜಾ ಮತ್ತು ಅಮ್ಮು ಮೀನಾ 3 ಜನನೂ ಕೂತಿರ್ತಾರೆ, ಬಟ್ಟೆ ಎಲ್ಲ ಮಡ್ಸ್ಕೊತಾ ಇರ್ತಾರೆ. ಆಗ ಅವಳಿಗೆ ಅವರ ಗಂಡಂಗೆ ಎಲ್ಲರೂ ದುಡ್ಡಿಲ್ಲ ಅಂತ ಬೈದಿದ್ದು ಹಾಗೆ ಸಪೋರ್ಟ್ ಮಾಡಿದ್ದಾನೆಲ್ಲ ನೆನಪಿಸ್ಕೊಂಡು, ಮೀನಾ ನನಗೆ ಪ್ರತಿ ಸಲ ನಮ್ಮ ಯಜಮಾನ್ರು ದುಡ್ಡು ಸಂಪಾದನೆ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಇಷ್ಟು ಜನ ಸಂಪಾದನೆ ಮಾಡಿದಾರಲ್ಲ ಅದು ತುಂಬ ಖುಷಿ ಆಗ್ತಾ ಇದೆ ಮೀನಾ. ಎಲ್ಲರೂ ಕೂಡ ನಮ್ಮ ನಂದಣ್ಣ ಅಂತ ಚಿತ್ರದಲ್ಲಿ ಹೇಳುವಾಗ ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳಿದಾಗ, ಅತ್ತೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬೇಡಿ, ಏನೂ ಆಗೋದಿಲ್ಲ ಅಂತದ್ದು. ಎಲ್ಲರೂ ಕೂಡ ಒಳ್ಳೆಯವರೇ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಕೆಟ್ಟವ್ರು ಇರ್ತಾರೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಪರಿಸ್ಥಿತಿ ತಕ್ಕಂಗಾಗುತ್ತೆ. ನಮಗೂ ಯಾವುದಾದ್ರೂ ದುಡ್ಡು ಬಂದಿತ್ತು ಅಂತಂದರೆ ನಮ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು ಅಂತ ಹೇಳಿದಾಗ, ಅತ್ತೆ ನೀವು ಇದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿದ್ದೆ ಮಾಡೋದನ್ನು ಇದು ಮಾಡ್ಕೋಬೇಡಿ, ಓಡಾಡಿ ಸುಸ್ತಾಗಿದೆ, ನಿದ್ದೆ ಮಾಡಿ ಅಂತ ಹೇಳಿದಾಗ, ಸರಿ ಆಯಿತು ನೀವು ನಿದ್ದೆ ಮಾಡಿದ್ರೆ ಆಮೇಲೆ ನೋಡು ಬೆಳಗ್ಗೆ ಎದ್ದು ಬೇಗ ಚೆನ್ನಾಗಿ ರೆಡಿಯಾಗಿ ಎಲ್ರಿಗೂ ಕಣ್ಣಿಗೂ ಚೆನ್ನಾಗಿ ಕಾಣಿಸೋ ಥರ ರೆಡಿ ಆಗಬೇಕು, ನಿದ್ದೆ ಮಾಡಿ ನೀವು ಅಂತ ಹೇಳ್ತಾಳೆ. ಸರಿ ಆಯಿತು ಅತ್ತೆ ಅಂತ ಹೇಳಿ ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ವೀಣನ್ಗೆ ತಂಗಿ ಅಂತ ಹೇಳ್ಕೊಂಡು ಬಂದಿರ್ತಾಳೆ ಶಾಂತಿ, ಅವಳು ಬರ್ತಾಳೆ. ಅಯ್ಯೋ ನೀವಿಲ್ಲಿದ್ದೀರಾ, ಮಲ್ಕೊಳ್ಳೋಣ ಅಂತ ಬಂದ್ವಿ ಅಂತ ಹೇಳ್ತಾಳೆ. ಯಾಕೆ ರೂಮ್ ಇಲ್ವಾ ಅಂತ ಹೇಳಿ ಕೇಳ್ತಾರೆ. ಅಯ್ಯೋ ರೂಮಾ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ, ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗೋಗಿದೆ, ನಿದ್ದೆ ಮಾಡೋದಕ್ಕೆ ಕಣ್ಣು ಎಳಿತಾ ಇದೆ, ಆದರೆ ಜಾಗನೇ ಇಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಹಾಗೆ ಅನ್ಕೋತೀರಾ ಅಂತ ಹೇಳಿದಾಗ, ಅಯ್ಯೋ ಇವ್ರೆಲ್ಲಿ ಕೆಲಸ ಮಾಡಿದ್ರು ಅಮ್ಮೋ ಅಂತ ಹೇಳಿ ಮೀನ ಕೇಳ್ತಾಳೆ. ಆಗ ಅಕ್ಕ ಇವರು ಕೆಲಸ ಮಾಡಿದ್ದಾರೆ, ನಿಂಗೆ ಗೊತ್ತಿಲ್ಲ ಅಷ್ಟೇ, ಏನು ಕೆಲಸ ಮಾಡಿದ್ದಾರೆ, ಬೆಳಗ್ಗೆಯಿಂದ ಚೆನ್ನಾಗಿ ತಿಂದು ಎಲೆ ಅಡಿಕೆ ಹಾಕೊಂಡಿಲ್ವಾ ಅಂತ ಹೇಳ್ದಾಗ, ಅಮ್ಮೋ ಸುಮ್ಮನಿರಮ್ಮೋ ಅಂತ ಹೇಳ್ತಾಳೆ. ಆಗ ಅಮ್ಮೋ ಬಾ ನಾವೇ ಹೊರಗಡೆ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ನಿಮ್ಗೆ ಯಾಕೆ ತೊಂದರೆ ಬಿಡಿ ಅಂತ ಹೇಳಿದಾಗ, ಅಯ್ಯೋ ಬಂದಿರೋರಿಗೆ ಉಪಚಾರ ಮಾಡದೆ ನಾವೇ ಮಲ್ಕೊಳ್ಳೋದಕ್ಕಾಗುತ್ತಾ, ನೀವು ಇಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅತ್ತೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲೇ ಮಲ್ಕೊಳ್ಳಿ, ನಾವಿಬ್ಬರು ಹೊರಗಡೆ ಹೋಗಿ ಮಲ್ಕೋತೀವಿ ಅಂತ ಹೇಳಿದಾಗ, ರೂಮ್ ಏನಾದರೂ ಸಿಕ್ಕಿಲ್ಲ ಅಂತಂದರೆ ಎಲ್ಲಿರ್ತೀರಿ ಅಂತ ಹೇಳಿದಾಗ, ಅಯ್ಯೋ ನಮ್ಮ ಗಂಡಂದ್ರಿದ್ದಾರೆ, ನಮ್ಮನ್ನು ನೋಡ್ಕೋತಾರೆ, ನೀನು ಏನು ಯೋಚನೆ ಮಾಡಬೇಡ ಅತ್ತೆ, ನೀವು ಆರಾಮಾಗಿ ಇಲ್ಲಿ ಮಲ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವರಿಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಸರಿ ಅಂತ ಹೋಗಿದ ತಕ್ಷಣನೇ ಈ ಕಡೆ ನೋಡಿದ್ರೆ ಇವರಿಗೆ ಒಂದು ರೂಮ್ ಸಿಕ್ಕಿರುತ್ತೆ. ಅಬ್ಬಾ ರೂಮ್ ಸಿಕ್ತು, ಬಾಮು ಮಲ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಕ್ಕ ಬೇಗ ಮಲ್ಕೋಬೇಕು ಅಕ್ಕ, ಆಮೇಲೆ ಮತ್ತೆ ಯಾರಾದರೂ ಬಂದುಬಿಟ್ರೆ ಅಂತ ಹೇಳಿದಾಗ, ನೋಡು ನಾಳೆ ನಾವಿಬ್ಬರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದೌದು ಇಷ್ಟೊಂದು ಕೆಲಸ ಇತ್ತು ಅಲ್ವಾ ಅಂತ ಹೇಳಿದಾಗ, ಹೌದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಇವ್ರ ಫ್ಯಾಮಿಲಿ ಎಲ್ಲ ಬಂದ್ಬಿಡುತ್ತೆ. ಅಯ್ಯೋ ನೀವೆಲ್ಲಿದ್ದೀರಾ ಅಂತ ಹೇಳ್ತಾಳೆ. ಹೌದು ಆಂಟಿ ಮಲ್ಕೊಳ್ಳೋದಕ್ಕೆ ಅಂತ ಬಂದ್ವಿ ಅಂತ ಹೇಳಿದಾಗ, ಓ ಹೌದಾ, ನಾವು ಮಲ್ಕೊಳ್ಳೋದಕ್ಕೆ ಅಂತಲೇ ಬಂದ್ವಿ ಅಂತ ಹೇಳ್ತಾರೆ. ಅಲ್ಲ ವಧುಗೆ ಅಂತ ಹೇಳಿ ಸಪ್ರೇಟ್ ಹುಡುಗಿಗೆ ರೂಮ್ ಕೊಟ್ಟಿರ್ತಾರಲ್ವಾ ಆಂಟಿ ಅಂತ ಹೇಳಿದಾಗ, ಅಯ್ಯೋ ಆ ರೂಮಲ್ಲಿ ಎ ಸಿನೇ ಇಲ್ಲ ಕಣಮ್ಮ, ನನ್ನ ಮಕ್ಳಿಗೆ ಎ ಸಿ ಇಲ್ಲ ಅಂದರೆ ನಿದ್ದೆನೇ ಬರೋದಿಲ್ಲ, ನಿದ್ದೆ ಬೇಗ ಮಾಡಲಿಲ್ಲ ಅಂದರೆ ಕಣ್ ಕೆಳಗಡೆ ಅದೇನೋ ಸರ್ಕಲ್ ಬರುತ್ತಲ್ಲ ಅದು ಬಂದ್ಬಿಡುತ್ತೆ, ಬೆಳಗ್ಗೆ ಎದ್ದೇಳೋದಕ್ಕೂ ಆಗೋದಿಲ್ಲ ಅಂತ ಹೇಳಿದಾಗ, ಅಲ್ಲ ಆಂಟಿ ಅದು ಅಂತ ಹೇಳಿದಾಗ, ಅಯ್ಯೋ ನಿಮ್ಗೆ ಏನ್ರಮ್ಮ ನೀವೆಲ್ಲಾದ್ರೂ ಮಲ್ಕೋಬೋದಲ್ವಾ ಅಂತ ಹೇಳ್ತಾ ಇರ್ತಾಳಾಗ, ಅಲ್ಲ ಕಣೆ ಪಾಪ ಎ ಸಿ ಇಲ್ಲ ಅಂದರೆ ಆ ಮಕ್ಳಿಗೂ ನಿದ್ದೆ ಬರಲ್ಲಲ್ವಾ ಅಂತ ಹೇಳಿದಾಗ, ಅಯ್ಯೋ ಅದಕ್ಕೆ ಏನು ಮಾಡೋದಕ್ಕಾಗುತ್ತೆ, ಚೌಲ್ಟ್ರಿಂದ ಹೊರಗಡೆ ಒಂದು ಕಟ್ಟೆ ಇದೆಯಲ್ಲ, ಆ ಮರದ ಕೆಳಗಡೆ ಚಾಪೆ ಹಾಸ್ಕೊಟ್ಬಿಡಿ, ನಾನು ನನ್ನ ಮಗಳು ಇವಳ ತಂಗಿ ಎಲ್ಲ ಹೋಗಿ ಅಲ್ಲೇ ಮಲ್ಕೊಂಡ್ಬಿಡ್ತೀವಿ. ವೀಣಾ ಹಾಗೆಲ್ಲ ಮಾತಾಡಬೇಡ ಕಣೆ, ನನ್ನ ಕಳ್ಳು ಚುರುಕ್ ಅಂದ್ಬಿಡುತ್ತೆ ಅಂತ ಹೇಳಿದಾಗ, ಹೌದೌದು ನಿಮ್ಮ ಕರುಳು ಚುಳ್ಳು ಅಂದ್ಬಿಡುತ್ತೆ, ಆದರೆ ನನಗೆ ಅಂತ ಹೇಳಿದಾಗ, ನೋಡಮ್ಮ ಒಪ್ಕೊಂಡ್ಬಿಟ್ರು ಕಣೆ ಬಾರೆ ಕುತ್ಕೋ ಅಂತ ಹೇಳ್ತಾ ಇರ್ತಾಳೆ. ನೋಡು
ಪ್ರಿಯಾ ನೀನು ಸಿಕ್ಕಿರೋಂಥ ತಂಗಿರು ಎಷ್ಟು ಒಳ್ಳೆಯವರಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅವಳು ಒಳ್ಳೆ ಏನು ಮಾತಾಡದೆ ಮೂಗಿ ಥರ ಸುಮ್ಮನೆ ನಿಂತಿರ್ತಾಳೆ. ಅದಾದ್ಮೇಲೆ ಇವರು ಆಂಟಿ ಪರವಾಗಿಲ್ಲ ಆಂಟಿ ನೀವು ಇಲ್ಲೇ ಮಲ್ಕೊಳ್ಳಿ, ನಾವು ಬೇರೆ ಎಲ್ಲಾದರೂ ರೂಮ್ ನೋಡ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಆಯ್ತಾಯ್ತು ಹೋಗಿ ಹೋಗಿ ಅಂತ ಹೇಳ್ತಾರೆ. ಅಯ್ಯೋ ಬರೇ ಮಲ್ಕೊಳ್ಳೆ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅಲ್ಲ ಈ ರೂಮಲ್ಲಿ ಎ ಸಿ ಇಲ್ಲ ಅಂತ ಮಾತ್ರನೇ ವೀಣಾಂಟಿ ಹಾಗೆಲ್ಲ ಮಾಡಿದ್ರ? ಆದರೂ ಅಕ್ಕ ಅವ್ರು ಯಾಕೆ ಯಾವಾಗಲೂ ನಿಮಗೆ ಜಾಸ್ತಿ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದಾಗ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಮ್ಮೋ, ನನ್ನ ಬಗ್ಗೆ ಮಾತ್ರ ಯಾಕೆ ಅವ್ರ ಆ ರೀತಿ ನಡ್ಕೋತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅಕ್ಕ ಯಾಕೆ ಅಂತ ಹೇಳಿ ನನಗೆ ಗೊತ್ತಾಯಿತು. ಯಾಕೆ ಅಂತ ಹೇಳಿದಾಗ ಅವರು ಏನೇ ಸುಳ್ಳು ಹೇಳಿದ್ರು ಕೂಡ ಮನೆಯವರೆಲ್ಲರೂ ಕೂಡ ಒಪ್ಕೋತಾರೆ, ಆದರೆ ನೀವು ಮಾತ್ರನೇ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದು. ಅವ್ರು ಏನೇ ಹೇಳಿದ್ರು ಕೂಡ ಕೇಳಿ ಅವ್ರಿಗೆ ಕ್ರಾಸ್ ಕ್ವಶನ್ ಮಾಡ್ತಿರಲ್ಲ, ಅದಕ್ಕೆ ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂತ ಹೇಳಿದಾಗ ಹೌದು, ಆದ್ರೂ ನನಗೆ ಯಾರಾದರೂ ಆ ಥರ ಮಾಡಿದ್ರೆ ಸುಮ್ಮನಿರೋಷ್ಟು ಎದುರ್ಕೊಂಡಿರೋಷ್ಟು ಅಂತ ಹುಡುಗಿ ನಾನಲ್ಲ. ಆದರೆ ಅತ್ತೆ ಮಾವಂಗೋಸ್ಕರ ನಾನು ಭಯ ಪಡ್ಕೊಂಡಿಲ್ದೇನೆ ಸುಮ್ಮನೆ ಸಹಿಸ್ಕೊಂಡಿದ್ದೀನಿ ಅಷ್ಟೇ ಅಮ್ಮು ಅಂತ ಹೇಳಿದಾಗ ಹೋಗ್ಲಿ ಬಿಡು ಅಕ್ಕ, ಇನ್ನೇನು ಸ್ವಲ್ಪ ದಿನ ಅಲ್ವಾ, ಅವ್ರೇನು ಯಾವಾಗಲೂ ನಮ್ಮನೆಯಲ್ಲಿ ಇರೋದಕ್ಕೆ ಬರ್ತಾರ, ಅದಕ್ಕೆ ನಾನು ಸಹಿಸ್ಕೊಂಡು ಹೋಗ್ತಾ ಇರೋದು. ತುಂಬ ಒಳ್ಳೆ ಅಕ್ಕ ನೀನು ತುಂಬ ಒಳ್ಳೆ ಇನೋಸೆಂಟ್ ತಂಗಿ, ಬಾ ಬೇಗ ಮಲ್ಕೊಳ್ಳೋಣ, ಆಮೇಲೆ ಯಾರಾದರೂ ಬಂದ್ಬಿಟ್ಟು ಈ ರೂಮನ್ನು ಬಿಟ್ಕೊಡು ಅಂತ ಕೇಳ್ಬಿಟ್ರೆ ಅಂತ ಹೇಳಿ ಹಾಗೆ ಮಲ್ಕೊಂಡಿರ್ತಾರೆ. ಸರಿ ಅಂತ ಮಲ್ಕೋತಾರೆ. ಈ ಕಡೆ ನೋಡಿದ್ರೆ ಶ್ರೀಕಂಠ ಹುಡುಗರನ್ನ ಕಳಿಸಿರ್ತಾನೆ. ಅವರೆಲ್ಲರೂ ಕೂಡ ಚೌಲ್ಟ್ರಿ ಒಳಗಡೆ ಬರ್ತಾ ಇರ್ತಾರೆ. ಇದೇನೋ ಇದು ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಫೋನ್ ಮಾಡ್ತಾರೆ. ಏಯ್ ಮದುವೆ ಮನೆಯಲ್ಲಿ ಹುಡುಗಿಗೆ ಅಂತಾನೆ ಒಂದು ರೂಮ್ ಕೊಟ್ಟಿರಲ್ವಾ, ಅವಳ ಜೊತೆ ಅವಳ ತಂಗಿನೂ ಇರ್ತಾಳೆ, ಇಬ್ರು ಇರ್ತಾರೆ, ನೋಡ್ಕೊಂಡು ಎತ್ತಾಕೊಂಬರೋ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಕೂಡ ಚೌಲ್ಟ್ರಿನ ಹುಡ್ಕೊಂಡು ಬರ್ತಾ ಇರ್ತಾನೆ. ಅದೇ ಟೈಮಲ್ಲಿ ಏಯ್ ಹುಡುಗಿಗೆ ತಂಗಿದ್ದಾಳಂತೆ, ಇಬ್ರು ಇರ್ತಾರಂತೆ, ಬಾರೋ ಅಂತ ಹೇಳಿ ಬರ್ಬೇಕಿದ್ರೆ ನನ್ನ ತನ್ನ ಕೈಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಆಗ ಯಾರಪ್ಪ ನೀವು, ಯಾಕೆ ಬಂದಿದ್ದೀರಾ, ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದು ಸರ್ ನಾವು ಮಂಟಪ ಇಳ್ಸೋಕೆ ಬಂದಿದ್ದೀವಿ ಸರ್ ಅಂತ ಹೇಳ್ತಾರೆ. ಓಹ್ ಮಂಟಪ ಇಳ್ಸೋರಾ, ಏನಪ್ಪ ಇಷ್ಟೊಂದು ತಡವಾಗಿ ಬಂದಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಸರ್ ಅದು ಎಲ್ಲಿ ಇಳಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಯಾರನ್ನಾದ್ರೂ ಕೇಳೋಣ ಅಂತ ಬಂದ್ವಿ ಅಂತ ಹೇಳ್ತಾ ಇರ್ಬೇಕಿದ್ರೆ ಸರಿ ಆಯಿತು, ಅಲ್ಲಿ ಹೊರಗಡೆ ಸ್ಟೇಜ್ ಇದೆಯಲ್ಲ ಅಲ್ಲೇ ಇಳಿಸ್ಬಿಡಿ, ನೀವು ಅಲಂಕಾರನೂ ಮಾಡ್ತೀರಾ? ಇಲ್ಲ ಸರ್ ನಾವು ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಅಷ್ಟೇ, ಅಲಂಕಾರ ಮಾಡೋದಕ್ಕೆ ನಮ್ಮ ಬಾಸು ಬೇರೆಯವ್ರನ್ನ ಕಳಿಸ್ತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಹಾಗೆ ನಿಂತ್ಕೊಳ್ರಪ್ಪ, ಏನಣ್ಣ ಅಂತ ಹೇಳಿದಾಗ ನೋಡಿ ನಾಳೆ ಬಂದು ಮದುವೆಗೆ ನನ್ನ ಮಕ್ಳಿಗೆ ಆಶೀರ್ವಾದ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಓ ಆಯಿತು ಕಣಣ್ಣ ಅಂತ ಹೇಳಿ ಬರ್ತಾರೆ. ಬಂದ ತಕ್ಷಣನೇ ಆ ಹುಡುಗಿ ರೂಮಿಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಮೀನಾ ಅಮ್ಮ ಇಬ್ಬರು ಕೂಡ ಮಲ್ಕೊಂಡ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ಅವ್ರ ಮೂಗಿ ಕರ್ಚಿಫ್ ಹಾಕ್ಬಿಟ್ಟು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗಿ ಕೂಡಾಕ್ಬಿಟ್ಟಿರ್ತಾರೆ. ಕೂಡಾಕೋದಕ್ಕೂ ಮುಂಚೆ ಹಿಂದೆನೇ ಚೀಲದಲ್ಲಿ ಕಟ್ಕೊಂಡು ಹೊತ್ಕೊಂಡು ಬರ್ತಾ ಇರ್ತಾರೆ. ಅದೇ ಟೈಮಿಗೆ ಧನ್ಯ ಬಂದ್ಬಿಡ್ತಾರೆ. ನಿಂತ್ಕೊಳ್ರು ಯಾರೋ ನೀವು ಅಂತ ಹೇಳಿದಾಗ ಅದು ಅಕ್ಕ ಅಂತ ಹೇಳಿ ತರಿಸ್ತಾ ಇರ್ತಾರೆ. ಆಗ ನಿಮ್ಮನ್ನೇ ಕೇಳ್ತಾ ಇರೋದು, ಚೀಲದಲ್ಲಿ ಏನೋ ಹೊತ್ಕೊಂಡು ಹೋಗ್ತಾ ಇದ್ದೀರಾ, ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯೋ ಯಾಕಕ್ಕ ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ತೆಂಗಿನಕಾಯಿ ಕಣಕ್ಕ, ನಾಳೆ ಮದುವೆಗೆ ತುಂಬ ಜನ ಬರ್ತಾರಲ್ವಾ ಅಡುಗೆಗೆ ಅಂತ ಹೇಳಿದಾಗ ತೆಂಗಿನಕಾಯಿನ ನಿಮ್ಮ ಕೈಲಿ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಹೌದಕ್ಕ ಸುಲ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ನಾಳೆ ಪಲ್ಯ ಸಾರು ಕೋಸಂಬರಿ ಇದಕ್ಕೆಲ್ಲ ಹಾಕೋದಕ್ಕೆ ಬೇಕಲ್ಲ ಅಂತ ಹೇಳಿದಾಗ ಹೌದೌದು ಅಕ್ಕ ಅಂತ ಹೇಳಿದಾಗ ನಾನು ನೋಡಿ ನೀವು ಗಡ್ಬ ಥರ ಇದ್ದೀರಾ, ನನ್ನ ಅಕ್ಕ ಅಂತ ಕರಿತೀರಾ ಅಂತ ಹೇಳಿದಾಗ ಅಲ್ಲ ನನಗಾಗ್ಲೂ ಅಂತ ಅಂದ್ಕೊಂಡೆ, ನೀವು ಒಳ್ಳೆ ಮದುವೆ ಹುಡುಗಿ ಥರ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಅಕ್ಕ ನನಗೆ ಬಾಯಿಗೆ ಮಾತೇ ಬರಲಿಲ್ಲ, ಮದುವೆ ಹೆಣ್ಣು ಇಷ್ಟೊತ್ತಲ್ಲೆಲ್ಲ ಇಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿದ ತಕ್ಷಣ ಅವಳು ಫುಲ್ ಖುಷಿನಲ್ಲಿ ತೆಳ್ಳಾಡ್ತಾ ಇರ್ತಾಳೆ. ನೀವು ಬೇರೆ ಪ್ರೀತಿಯಿಂದ ಅಕ್ಕ ಅಂತ ಕರಿತಾ ಇದ್ದೀರಾ, ಮದುಮಗಳು ಅಂತ ಇದ್ದೀರಾ, ನನ್ನ ಗಂಡಂಗೆ ಗೊತ್ತಾಗದೇ ಇರೋದು ನಿಮ್ಗಾದ್ರೂ ಗೊತ್ತಾಯ್ತಲ್ಲ, ಸರಿ ಆಯಿತು ತೊಗೊಂಡೋಗಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಓದ್ಕೊಂಡೋಗಿ ಕಟ್ಟಾಕ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಅವ್ರಿಬ್ರಿಗೂ ಎಚ್ಚರಾಗುತ್ತೆ. ಇವಳು ಅಯ್ಯೋ ಯಾರೋ ನಮ್ಮನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ಅಮ್ಮು ಅಂತ ಹೇಳಿ ನಿಧಾನಕ್ಕೆ ಎಬ್ಬಿಸ್ತಾಳೆ. ಅದಾದಮೇಲೆ ಅಯ್ಯೋ ಯಾರೋ ನಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ ಅಕ್ಕ, ಯಾರೋ ನಮ್ಮನ್ನು ಕಿಡ್ನಾಪ್ ಮಾಡಿದ್ದಾರೆ ಅಕ್ಕ, ಯಾರಾದರೂ ಇದ್ದೀರಾ, ಯಾಕ್ರು ಕಟ್ಟಿದ್ದೀರಾ ಅಂತ ಹೇಳಿ ಕಿರ್ಚಾಡ್ತಾ ಇರ್ತಾಳೆ. ಅಮ್ಮು ಸ್ವಲ್ಪ ಭಯ ಪಡ್ಕೊಳ್ಳೋದನ್ನ ಬಿಟ್ಟು ಧೈರ್ಯವಾಗಿ ಯೋಚನೆ ಮಾಡು, ಇಲ್ಲಿ ಯಾರು ಕರ್ಕೊಂಡ್ಬಿಟ್ಟಿದ್ದಾರೆ ಏನೋ, ಎಲ್ಲಿದ್ದೇವೆ ಅನ್ನೋದು ಗೊತ್ತಿಲ್ಲ, ನಾವು ಬುದ್ಧಿವಂತಿಕೆಯಿಂದ ಧೈರ್ಯದಿಂದ ಇಲ್ಲಿಂದ ಎಸ್ಕೇಪ್ ಆಗೋದೆಲ್ಲ ನೋಡಬೇಕು, ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗೆಲ್ಲ ಕಿರ್ಚಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋದಕ್ಕಾಗೋದಿಲ್ಲ ಅಮ್ಮೋ ಅಂತ ಹೇಳ್ತಾಳೆ. ಅಕ್ಕ ಇವಾಗ ಏನು ಮಾಡೋದು ಅಂತ ಹೇಳಿ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಹೊರಗಡೆ ಹುಡುಗರೆಲ್ಲ ನಿಂತಿರ್ತಾರೆ. ಶ್ರೀಕಂಠ ಬರ್ತಾನೆ. ಬಂದ ತಕ್ಷಣನೇ ಯಾರೋ ಇವರು ಅಂತ ಹೇಳಿದಾಗ ಅಯ್ಯೋ ಅಣ್ಣ ನಾವೆಲ್ವಣ್ಣ ಇದನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಬಂದಿರೋದು, ಎಲ್ಲಿಟ್ಟಿದ್ದೀರೋ ಅವ್ರನ್ನ ಅಂತ ಹೇಳಿದಾಗ ಒಳಗಡೆ ಇದ್ದಾರೆ. ಅಣ್ಣ ಅದು ಇಬ್ಬರು ನೆಚ್ಚಾಕೊಂಬಂದಿರಿ, ಇಬ್ಬರನ್ನ ಯಾಕೋ ಹುಡುಗಿ ತಂಗಿ ಇಬ್ಬರು ಇದ್ರಲ್ಲ, ಆ ಹುಡುಗಿ ಯಾರು ಅಂತ ಕನ್ಫ್ಯೂಸ್ ಆಯಿತು ಅಣ್ಣ, ಅದಕ್ಕೆ ಅಕ್ಕ ತಂಗಿ ಇಬ್ಬರನ್ನು ಎತ್ತಕೊಂಡು ಬಂದ್ಬಿಟ್ವಿ ಅಂತ ಹೇಳಿದಾಗ ಸರಿ ಆಯಿತು, ಇವತ್ತು ನಂದನ ಮನೆ ಮದುವೆ ಹೇಗೆ ನಡೆಯುತ್ತೆ ಅಂತ ಹೇಳಿ ನಾನು ನೋಡ್ತೀನಿ ಅಂತ ಹೇಳಿ ಬಂದು ನೋಡಿದ್ರೆ ಅಮ್ಮ ಮತ್ತೆ ಮೀನಾ ಇರ್ತಾರೆ. ನೋಡಿ ತುಂಬಾ ಕೋಪ ಮಾಡ್ಕೊಂಡು ಬಂದು ಎಲ್ರಿಗೂ ಹೊಡಿತಾ ಇರ್ತಾನೆ. ಯಾಕಣ್ಣ ಹೊಡೆದೆ, ನೀನು ಹೇಳಿರೋ ಕೆಲಸ ಮಾಡಿದ್ಯಲ್ಲ, ಮದುವೆ ಹುಡುಗಿನ ಎತ್ತಾಕೊಂಬ ಅಂದರೆ ನನ್ನ ತಂಗಿನ ಎತ್ತಾಕೊಂಬಂದಿದೆಯಲ್ಲೋ,
ನೋಡು ನೀನೇನು ಮಾಡ್ತೀಯೋ ಏನೋ ಗೊತ್ತಿಲ್ಲ, ನಿಮ್ಮ ಕೆಲಸ ವಹಿಸಿರೋದಕ್ಕೆ ಕರ್ಮ ನಂದು, ಅವ್ರನ್ನ ಇಲ್ಲಿಂದ ಬಿಟ್ಟು ಕಳಿಸ್ಬೇಕು, ಹಾಗೆ ತಪ್ಪಾಯಿತು ಬೇರೆ ಯಾರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಬೇಕು, ನನ್ನ ಹೆಸರಲ್ಲೂ ಹೊರಗಡೆ ಬರಬಾರ್ದು ಅಂತ ಹೇಳಿದಾಗ ಸರಿ ಆಯಿತು ಅಣ್ಣ ಹೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ದರಿದ್ರದವರ ಫಸ್ಟು ಮಾಸ್ಕ್ ಹಾಕೊಂಡು ಹೋಗ್ರು ಅಂತ ಹೇಳಿ ಟೋಪಿ ಹಾಕೊಂಡು ಕಳಿಸ್ಬಿಡ್ತಾನೆ. ಸರಿ ಅಂತ ಹೇಳಿ ಅವರು ಕೂಡ ಒಳಗಡೆ ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಗಿರ್ಜಾ ಫುಲ್ಲು ರೆಡಿ ಆಗಿರ್ತಾಳೆ. ರೆಡಿ ಆಗಿಬಿಟ್ಟು ಎಲ್ಲ ಕಡೆ ಅವ್ರನ್ನ ನೋಡ್ತಾಳೆ. ಅವರಿಬ್ರು ಎಲ್ಲೂ ಕಾಣಿಸೋದಿಲ್ಲ. ಈ ಹುಡುಗಿರಿಗೆ ಹೇಳಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲರೂ ನನ್ನ ಸೊಸೆನ ನೋಡಬೇಕು ಅಂತ ಖುಷಿ ಪಡಬೇಕು ಅಂತ ಅಂದ್ಕೊಂಡ್ರೆ ಇವರಿಬ್ರು ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರೋ ಏನೋ, ಇದೆಲ್ಲ ರಕ್ಷಣೆ ಕೆಲಸ, ಎಲ್ಲೋ ಫೋಟೋ ತೆಗೆಸ್ಕೋಬೇಕು ಸೆಲ್ಫಿ ಅಂದ್ಕೊಂಡು ಹೊರಗಡೆ ಹೋಗಿರ್ತಾರೆ ಅನ್ಸುತ್ತೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅದೇ ಟೈಮಿಗೆ ಕೇಶವ ಮಧ್ವಾಯ 3 ಜನ ಹಾಗೆ ಗೋವಿಂದ 3 ಜನನ್ನು ಸೇರಿಕೊಂಡು ಒಂದೇ ಥರ ಬಟ್ಟೆ ಹಾಕಿರ್ತಾರೆ. ಆಗ ಅಣ್ಣ ನಾನು ಹೇಳ್ದೆ ಈ ಬಟ್ಟೆ ಬೇಡ ಅಂತ ಹೇಳಿ, ನೋಡು ಹೆಂಗೆ ಕಾಣಿಸ್ತಾ ಇದೆ, ಈ ಬಟ್ಟೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತೇನೋ, ಒಳ್ಳೆ ಮದುವೆ ಬಟ್ಟೆ ಥರ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಇದು ನನಗೆ ಫಸ್ಟಿಂದನೂ ಗೊತ್ತಿದೆ ಅಲ್ವೇನೋ 3 ಜನಕ್ಕೂ ಒಂದೇ ಥರ ಬಟ್ಟೆ ತರೋದು ಅಂತ ಹೇಳಿದಾಗ ಹೌದೌದು ನಿಮ್ಮಪ್ಪ ನಿಮಗೆ ಹುಡ್ದಾಗಿಂದ ಒಂದೇ ಥರ ಬಟ್ಟೆ ತಂದಿರ್ತಾರ, ಮದುವೆಗೂ ಒಂದೇ ಥರ ಹುಡುಗಿನ ತಂದುಬಿಟ್ರೆ ಅಂತ ಹೇಳಿದಾಗ ಕೆಟ್ಟ ಜೋಕು ಅನ್ನಿಸ್ತಾ ಅಂತ ಹೇಳ್ತಾ ಇರ್ತಾನೆ. ಅದು ಸರಿ ನಾನು ಅದಕ್ಕೆ ಈ ಬಟ್ಟೆ ಬೇಡ ಅಂತ ಹೇಳಿದ್ದು, ಇರಲಿ ಬಿಡು ಅಪ್ಪನ ಖುಷಿ ಅಲ್ವಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾ ಇರ್ಬೇಕಿದ್ರೆ ಅವ್ರ ಅಮ್ಮನ ಕೈಗೆ ಸಿಗ್ತಾರೆ. ಲೋ ಕೇಶವ ಎಲ್ಲೋ ನಿಮ್ಮಿಬ್ರು ಹೆಂಡ್ತಿರೇ ಇಲ್ಲ ಅಂತ ಹೇಳಿದಾಗ ಹೆಂಡ್ತಿರಿಲ್ಲ ಎಲ್ಗೋಗಿದ್ದಾರಮ್ಮ, ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ಎಲ್ಲ ಕಡೆ ನೋಡ್ತಾ ಇದ್ದೀನಿ ಕಣೋ, ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಅಂತ ಹೇಳಿದ್ರೆ ಅವರಿಬ್ರು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಓ ಕಾಣಿಸ್ತಾ ಇಲ್ವಾ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ತಗೊಳ್ಳೋ ನೀನು ಇಟ್ಕೊ ಅಂತ ಹೇಳಿ ಕೊಟ್ಟೋಗ್ತಾರೆ. ಅಮ್ಮ ಅವರಿಬ್ರು ಯಾಕೆ ಕಾಣಿಸ್ತಾ ಇಲ್ಲ ಅಂತ ನನಗೆ ಗೊತ್ತಾಯ್ತು, 1 kg ಮೇಕಪ್ ಹಾಕೋಬೇಕು, ಈ ಶಾಮಿಯಾನ ಥರ ಸೀರೆ ಉಟ್ಕೋಬೇಕು, ಆಮೇಲೆ 1 ಲಾರಿ ಒಡವೆಗಳು ಹಾಕೋಬೇಕು, ಇದಕ್ಕೆಲ್ಲ ಟೈಮ್ ಬೇಡವಾ ಅಂತ ಹೇಳಿದಾಗ ಕರಿಬೇಕು ಎಲ್ಲೋ ಇಂಥ ಕೆಲಸದಲ್ಲಿ ಬ್ಯುಸಿ ಆಗಿರೋದು, ಇಲ್ಲ ಏನಾದರೂ ಜ್ವರಗಿರ ಬಂದು ಸೆಟ್ಲ್ ಆಗ್ಬಿಟ್ಲಾ, ನೆನ್ನೆ ಬೇರೆ ತುಂಬ ಕೆಲಸ ಮಾಡಿಬಿಟ್ಟಿದ್ಲು ಅಂತ ಹೇಳಿದಾಗ ಲೋ ವಲ್ಲಭ ನೀನು ಅಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳಿಲ್ವಾ, ನೀನು ಹೆಂಡತಿ ಕಣೋ ಅಂತ ಹೇಳಿದಾಗ ಅಯ್ಯೋ ಬಿಡಮ್ಮ ಅಂತ ಹೇಳಿ ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಬಂದು ನೋಡಿದ್ರೆ ಅಮ್ಮ ಅವಳಲ್ಲೂ ಇಲ್ಲ, ಈ ರಕ್ಷಂತ ಕೆಲಸ ಅನಿಸುತ್ತೆ, ಹೊರಗಡೆ ಎಲ್ಲೋ ಕರ್ಕೊಂಡೋಗಿರ್ಬೇಕು, ಅಮ್ಮ ರಕ್ಷಾ ಅಣ್ಣನ ಜೊತೆ ಇದ್ಲು ಅಂತ ಹೇಳ್ತಾರೆ. ಸರಿ ಎಲ್ಲೋದ್ರೋ ಇವರಿಬ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಮ್ಮ ಅದು ಅಂತ ಹೇಳಿದಾಗ ಸರಿ ಆಯ್ತು ನಾವೆಲ್ಲ ಕಡೆ ಹುಡುಕ್ತೀವಿ ಅಂತ ಹೇಳಿ ಹೋಗ್ತಾರೆ. ಇವಳು ಹೋಗಿ ನಂದನ್ಗೂ ಕೂಡ ಈ ವಿಚಾರ ಹೇಳ್ತಾಳೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲೋಗಿರ್ತಾರೆ, ಇಲ್ಲೇ ಎಲ್ಲಾದರೂ ಇರ್ತಾರೆ ಬಿಡು ಅಂತ ಹೇಳ್ತಾರೆ. ಮೋಸ್ಟ್ಲಿ ಬ್ಯೂಟಿ ಪಾರ್ಲರಿಗೆ ಹೋಗಿರಬೇಕು, ಹೇರ್ ಸ್ಟೈಲು ಸೀರೆ ಉಟ್ಕೊಳ್ಳೋದೆಲ್ಲ ಟ್ರೆಂಡಿಂಗ್ ಅಲ್ವಾ ಅದಕ್ಕೆ ಅಂತ ಹೇಳಿದಾಗ ಆದರೆ ನಾನು ಕರ್ಕೊಂಡು ಹೋಗಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ರಕ್ಷಾ ಅವ್ರು ಏನಾದರೂ ಹಾಗೆ ಹೋಗಿದ್ರೆ ನನಗೆ ಹೇಳ್ಬಿಟ್ಟು ಹೋಗಿರೋರು ಕಣೆ, ಅವ್ರು ಹಾಗೆಲ್ಲ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಹೌದಾ ಸರಿ ಎಲ್ಲೋದ್ರು ಅಂತ ಹೇಳಿದಾಗ ನೋಡು ಗಿರ್ಜಾ ನೀನು ಅಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡ, ಅವ್ರು ಎಲ್ಲೂ ಹೋಗಿರೋದಿಲ್ಲ, ಬಂದೇ ಬರ್ತಾರೆ. ಕೇಶವ ನೀನೇನಾದರೂ ಮೀನಂಗೆ ಬೈದೇನೋ ಅಂತ ಹೇಳಿದಾಗ ಅಯ್ಯಯ್ಯೋ ಖಂಡಿತ ಇಲ್ಲಪ್ಪ ಅಂತ ಹೇಳ್ತಾನೆ. ರೀ ಕೇಶವ ಏನಾದರೂ ಮೀನಂಗೆ ಬೈದಿದ್ರೆ ಮೀನ ಹೋಗಿದ್ದಾಳೆ ಅಂದರೆ ಒಂದು ಅರ್ಥ, ಆದರೆ ಅಮ್ಮನೂ ಇಲ್ವಲ್ಲ ಅಂತ ಹೇಳಿದಾಗ ಈ ಮಕ್ಳಿಗೆ ಏನಾಗಿದೆ ಫೋನ್ ಮಾಡು, ಅಪ್ಪ ಎಲ್ಲ ಕಡೆನೂ ಹುಡುಕಿದ್ವಿ, ಫೋನು ರೂಮಲ್ಲೇ ಇದೆ ಅಪ್ಪ ಅಂತ ಹೇಳಿದಾಗ ಫೋನ್ ಯಾವಾಗ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ, ಯಾವಾಗ ಬೇಡವೋ ಆವಾಗ ಬಳಸ್ತವೆ, ಯಾವಾಗ ಬೇಕೋ ಆವಾಗ ಬಿಟ್ಟೋಗಿರ್ತವೆ. ಗಿರ್ಜಾ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲೋ ಹೋಗಿದ್ದಾರೆ ಬರ್ತಾರೆ, ನೀನು ಆರಾಮಾಗಿ ಬಂದವ್ರನ್ನ ವಿಚಾರಿಸ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಆದರೂ ಕೂಡ ಇವರಿಬ್ರಿಗೂ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ರೌಡಿಗಳು ಅವರಿಬ್ರು ಬಿಡಿಸೋದಕ್ಕೆ ಅಂತ ಹೇಳಿ ಎದುರುಗಡೆ ಬಂದು ನಿಂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಇವರಿಬ್ರು ಕೈ ಕಟ್ಟಿರೋದನ್ನ ಬಿಚ್ಕೊಂಡು ಎಲ್ರಿಗೂ ಕೂಡ ಹೊಡೆಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಇದಿಷ್ಟು ಶುಕ್ರವಾರದ ವಿಡಿಯೋ.